ನಿನ್ನೆ ಮೊನ್ನೆ ಏನು ಗದಗಿನಲ್ಲಿ ಕೊಲೆ ಆಯಿತು, ಅದು ಭಾಳ ನಾವು ಖಂಡಿಸ್ತೀನಿ. ಯಾಕಂದರೆ ಇವತ್ತು SSK ಸಮಾಜದ ಒಳಗೆ ಇದು ಇಂಥ ಭಯಾನಕ ಕೊಲೆ ಆಗಿದ್ದ ಮೊದಲೇದಾಗಿ. ಯಾಕಂದ್ರೆ ಆ ಭಯಾನಕ ನೀವು ನೋಡ್ಬಿಟ್ರಂದ್ರೆ ಅದು ಪ್ರಾಣಿಗೂ ಅಷ್ಟು ಹೊಡೆಯಂಗಿಲ್ಲ, ಪ್ರಾಣಿಗಿಂತ ಜಾಸ್ತಿ ಮನುಷ್ಯರ ಮ್ಯಾಗ ಅಲ್ಲೇ ಆಗೈತಿ. ಅದು ನೋಡ್ಬಿಟ್ರಂದ್ರೆ ಇಂಥ ಭಯಾನಕ ವಾತಾವರಣ ಇದಂದ್ರೆ ಇದು ನೋಡಿದಂದ್ರೆ ಇದು ಎಂಥ ಸಜಾ ಕೊಟ್ರಂದ್ರೆ ಅವ್ರು ಅದು ಉಳಿಸೋಕ್ಕಾಗಿಲ್ಲ. ಇವತ್ತು ನಮ್ಮ ಸಮಾಜಕ್ಕೆ ದೊಡ್ಡದು ಒಂದು ಆಘಾತ ಸುದ್ದಿ. ಮತ್ತು ಇದಕ್ಕೆ ಇನ್ನೂ ಮಟ್ಟ ಆರೋಪಿ ಪತ್ತೆ ಆಗಿಲ್ಲ ಅಂತ ಮಾಹಿತಿ ಐತಿ. ಮತ್ತು ಕೂಡಲೇ ಅದು ಎಂಥ ಪ್ರಭಾವಿ ಇರಲಿ, ಯಾರೋ ಇರಲಿ, ಅವ್ನಿಗೆ ಕೂಡಲೇ ಅವ್ರಿಗೆ ಏನು ಮಾಡ್ಬೇಕಂದ್ರೆ ಕಾನೂನು ಸ್ವಲ್ಪ ಸ್ಟ್ರಿಕ್ ಆಗ್ಬೇಕು. ಯಾಕಂದ್ರೆ ಏನ್ಬಿಟ್ಟೈತಿ, ಇವತ್ತು ಒಂದು ಪ್ರಾಣಿಗೆ ಹೊಡೆದ್ರೆ ಪ್ರಾಣಿಗೆ ಹೆಂಗೆ ಹೊಡ್ತಾರಲ್ಲ ಹಂಗೆ ಮನುಷ್ಯರು ಹೊಡೆದಾರು. ಹಾಗಾಗಿ ಅವ್ರು ಎಷ್ಟೋ ಪ್ರಭಾವಿ ಇರಲಿ, ಯಾರೂ ಇರಲಿ, ಅವ್ರಿಗೆ ಕಾನೂನಿಗಿಂತ ಎನ್ಕೌಂಟ್ರ್ ಮಾಡ್ಬೇಕು ನನ್ನ ವಿಚಾರ. ಯಾಕಂದ್ರೆ ರೀ ಇವತ್ತೇನಾಗ್ಬಿಟ್ಟಿದೆ, ಸ್ವಲ್ಪ ಕಾನೂನು ಸ್ವಲ್ಪ ಚೇಂಜ್ ಆಗಬೇಕು. ಇವತ್ತು ಯಾಕಾಗತ್ತು ಅಂದ್ರೆ ಇವತ್ತು ಹುಬ್ಬಳ್ಳಿ ಧಾರವಾಡ ಇರಲಿ, ಇವತ್ತು ಗದಗಿರಲಿ, ಇಂಥ ಮರ್ಡರ್ ಆಗತ್ತವ ಅಂದ್ರೆ ಜನರಿಗೆ ಭಯ ಇಲ್ಲ, ಕೊಲೆ ಮಾಡೋಕೆ ಭಯ ಇಲ್ಲ. ಹಾಗಾಗಿ ಕಾನೂನು ಇದಕ್ಕೊಂದು ವಿಶೇಷ ಕಾನೂನು ತರಬೇಕು. ಏನು ಕಾನೂನು ತರಬೇಕಂದ್ರೆ ಯಾವ ಮನುಷ್ಯ ಕೊಲೆ ಮಾಡ್ತಾನಲ್ಲ ಅವ್ಗೆ ಅಲ್ಲೇ ಎನ್ಕೌಂಟ್ರ್ ಮಾಡ್ಬೇಕು. ಹಂಗೆ ಮಾಡಿದ್ರೆ ಮಾತ್ರ ಇವ್ರೇನು ಕೊಲೆಗಡ್ಕೊಳ್ತಾರಲ್ಲ ಹೆದರ್ತಾರೆ. ಇಲ್ಲಂದ್ರೆ ಏನಾಗ್ತೈತಿ, ಇವ್ರು ನಾಳೆ ಕೋರ್ಟಿಗೆ ಹೋಗ್ತಾರೆ, ಮತ್ತು ಜಾಮೀನು ಆಗ್ತೈತಿ, ಮತ್ತು ಹೊರಗಿದೆ ಮಾಡ್ತಾರೆ. ಹಾಗಾಗಿ ಮತ್ತು ನಮ್ಮ ಸಮಾಜದೊಳಗೂ ಸ್ವಲ್ಪ ಜಾಗೃತಿ ಆಗ್ಬೇಕು. ಇವತ್ತು ನಮ್ಮ ಸಮಾಜದೊಳಗೂ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಹಿಂದುಳಿದಿರಿ. ಈಗ ನಮ್ಮ ಸಮಾಜ ಜಾಗೃತಿ ಆಗ್ರಿ. ಬರೀ ಒಬ್ಬರು ಬಕೆಟ್ ಹಿಡಿದು ಚಮಚಾಗಿರಿ ಮಾಡೋದು ಬಿಡ್ರಿ. ಇವತ್ತು ನಮ್ಮ ಸಮಾಜಕ್ಕೆ ಕೊಲೆ ಆಗೈತಿ, ಒಂದು ಪ್ರಾಣಿಗಿಂತ ಹಂಗೆ ಹೊಡೆದಾರೆ ನಮ್ಮ ಸಮಾಜ ವ್ಯಕ್ತಿಗೆ. ಹಾಗಾಗಿ ಸಮಾಜದವ್ರು ಈಗ ಹೇಳ್ತಿರೋ ಬರೀ ಮತ್ತು ಗುಲಾಮ್ಗಿರಿ ಮಾಡ್ತಿರೋ, ಬರೀ ಪಕ್ಷಕ್ಕೆ ಬಿಟ್ಟು ಹೋಗಿ ಗುಲಾಮ್ಗಿರಿ ಮಾಡಕ್ಕೆ ಹೋಗ್ಬೇಡ್ರಿ. ಇವತ್ತು ನಮ್ಮ ಸಮಾಜಿಗೆ ಇಷ್ಟ ಅನ್ಯಾಯ ಆಗೈತಿ, ಇಂಥ ಕೊಲೆ ಆಗೈತಿ. ಒಬ್ಬರು ಸಂಸದರಿಲ್ಲ ನಮ್ಮ ಸಮಾಜದೊಳಗೆ, ಒಬ್ಬರು ಶಾಸಕರಿಲ್ಲ, ಬರೀ ಬಕೆಟ್ ಇಡುವಂಥ ಕೆಲಸ ಮಾಡ್ತೀರಿ ನೀವು. ಇಷ್ಟ ಆದರೂ ನಾವು ಸುಮ್ಮನೆ ಕುಂದಿರ್ಬೇಕಾ? ಹಾಗಾಗಿ ಸಮಾಜದವ್ರಿಗೂ ಹಾಕತ್ತೀನಿ, ಇದರ ಬಗ್ಗೆ ಸ್ವಲ್ಪ ಸ್ವಲ್ಪ ಗಂಭೀರ ಚರ್ಚೆ ಮಾಡಿರಿ. ಸುಮ್ಮನೆ ಹೋದ್ವಿ, ಮನವಿ ಕೊಟ್ವಿ, ಏನಾಗಂಗಿಲ್ಲ. ಮನವಿ ಕೊಡ್ತೀರಿ ಮತ್ತು ಅಲ್ಲೇ ಇಟ್ಬಿಡ್ತಾರೆ ಅವರು. ಹಾಗಾಗಿ ನಾನು ಹೇಳ್ತೀನಿ ಸರ, ಇದಕ್ಕೇನು ನಮ್ಮ ಸಮಾಜಕ್ಕೇನು ಹಿಂಗೆ ಕೊಲೆ ಮಾಡಿರಲ್ಲ, ಅವ್ರಿಗೆ ಎಂಥ ಪ್ರಭಾವ ಇದ್ದರೂ ಎನ್ಕೌಂಟ್ರ್ ಮಾಡಬೇಕು ಅವರು. ಯಾಕಂದ್ರೆ ಮನೆಯಾಗ ಬಂದು ಹಿಂಗೆ ಹೊಡಿತಾರಂದ್ರೆ ಅದು ಏನೇ ಸರ, ಅದು ಊರೊಳಗಲ್ಲ, ಸಿಟಿ ಒಳಗೆ. ಆ ದಾಸರೋಣಿ ಅಂದ್ರೆ ಅಲ್ಲಿ ಜನರು ಹಿಂಗಿರ್ತಾರಂದ್ರೆ ಆಜು ಬಾಜು ಮನೆ ಇರ್ತಾರೆ ಅಂದ್ರೆ ತಿಳ್ಕೊರಿ. ಹಂಗೆ ಅವ್ರು ಕೊಲೆ ಮಾಡ್ತಾರಂದ್ರೆ ಅವ್ರು ಯಾರ ಪ್ರಭಾವ ಇವರು ಇರಬಹುದಲ್ಲ. ಹಾಗಾಗಿ ಇದಕ್ಕೆ ನಾನು ಹೇಳ್ತೀನಿ, ಇದು CBI ಎಂಕ್ವೈರಿ ಆಗಬೇಕು. ಇದು ನಾಟ್ ಇಲ್ಲೇ ಅಂತ ಇಲ್ಲೇ ಮುಚ್ಚಿಬಿಡ್ತಾರೆ ಕೇಸದು. CBI ಎಂಕ್ವೈರಿ ಆಗ್ಬೇಕು. ಅವ ಎಂಥ ಪ್ರಭಾವ ಇದ್ದರೂ ಅವ್ರಿಗೆ ಎನ್ಕೌಂಟ್ರ್ ಆಗಲೇಬೇಕು. ಯಾವಾಗ ಎನ್ಕೌಂಟ್ರ್ ಧಾರವಾಡದ ಹುಬ್ಬಳ್ಳಿ ಧಾರವಾಡ ಆಗಲಿ, ಇವತ್ತು ಗದಗದಲ್ಲಿ ಯಾವಾಗ ರೌಡಿಸಮನ್ನು ಮಟ್ಟ ಹಾಕಂಗಿಲ್ಲ, ಅವಾಗಿನ ಮಟ್ಟ ಇದು ರೌಡಿಸಮ್ ಇರೋದು. ಹಾಗಾಗಿ ನಾ ಎಲ್ಲ ನಮ್ಮ ಸಮಾಜ ಮುಖಂಡರಿಗೆ ಹೇಳಾಕತ್ತೀನಿ, ಈಗರೆಲ್ಲ ಅಂತ ಚಮಚಾಗಿರಿ ಮಾಡೋದು ಬಿಡ್ರಿ. ಸಮಾಜದೊಳಗೆ ಒಂದು MP ಮಾಡಿರಿ, ಅವಾಗ ನಮ್ಮ ಸಮಾಜ ಅಭಿವೃದ್ಧಿ ಆಗ್ತೈತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್.